ಸರ್ಕಾರ ನೀಡುತ್ತಿರುವ ವಿವಿಧ ಕಲ್ಯಾಣ ಯೋಜನೆಗಳನ್ನು ಕಾರ್ಮಿಕರು ಯೋಚಿತವಾಗಿ ಬಳಸಿಕೊಳ್ಳುವ ಮೂಲಕ ತಮ್ಮ ಹಾಗೂ ಮಕ್ಕಳ ಭವಿಷ್ಯವನ್ನು ಸುಧಾರಿಸಿಕೊಳ್ಳಬೇಕು ಎಂದು ಶಾಸಕ ಎ ಮಂಜು ಕರೆ ನೀಡಿದರು. ಅವರು ಪಟ್ಟಣದ ದೇವರಾಜ್ ಅರಸ್ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ವತಿಯಿಂದ ಆಯೋಜಿಸಿದ್ದ ಬ್ರಿಡ್ಜ್ ಕೋರ್ಸ್ ತರಬೇತಿ ಉದ್ಘಾಟನೆ ಹಾಗೂ ಸುರಕ್ಷತಾ ಕಿಟ್ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರ ನೀಡುವ ಸೌಲಭ್ಯಗಳನ್ನು ಅನುಭವಿಸುವುದು ಮಾತ್ರವಲ್ಲ, ಇತರ ಕಾರ್ಮಿಕರಿಗೆ ತಿಳಿಸಿ ಅವರು ಪಟ್ಟಣದ ದೇವರಾಜ್ ಅರಸ್ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ವತಿಯಿಂದ ಆಯೋಜಿಸಿದ್ದ ಬ್ರಿಡ್ಜ್ ಕೋರ್ಸ್ ತರಬೇತಿ ಉದ್ಘಾಟನೆ ಹಾಗೂ ಸುರಕ್ಷತಾ ಕಿಟ್ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರ ನೀಡುವ ಸೌಲಭ್ಯಗಳನ್ನು ಅನುಭವಿಸುವುದು ಮಾತ್ರವಲ್ಲ, ಇತರ ಕಾರ್ಮಿಕರಿಗೆ ತಿಳಿಸಿ ಅವರಿಗೆ ಕೂಡ ಲಾಭವಾಗುವಂತೆ ನೆರವಾಗಬೇಕು. ಮದುವೆ, ವಿದ್ಯಾಭ್ಯಾಸ, ಸಾವಿನ ಪರಿಹಾರ ಸೇರಿ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಂಡಳಿ ಒದಗಿಸುತ್ತಿದೆ. ತಾಲೂಕಿನಲ್ಲಿ ಇಂದು ನೋಂದಾಯಿಸದ ಕಾರ್ಮಿಕರನ್ನು ಗುರುತಿಸಿ ಸೌಲಭ್ಯ ಪಡೆಯುವ ಕೆಲಸವಾಗಬೇಕು ಎಂದು ತಿಳಿಸಿದರು. ಅಲ್ಲಿ ಮಾಡ್ತಾ ಇರ್ತೀರಿ ಬಾಬಾ, ನನ್ನೊಂದು ಕಾಲಕ್ಕೆ ಒಂದು ಕಾಲ ಅಂದ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಡ್ತೀವಿ. ಅದಕ್ಕೆ ಇನ್ನೊಬ್ಬರು ಕೆಲಸ ಕೊಟ್ಟು ಬಂದಿದ್ದೀನಿ ಅದೇ ಯಾರಿಗೆ ನೀವು ಮಾತು ಕೊಟ್ಟಿರ್ತೀರಿ, ಯಾರಿಗೆ ಟೈಮ್ ಪ್ರಕಾರ ಮಾಡ್ಕೊಡ್ತೀವಿ ಅಂತ ನೀವು ಹೇಳಿರ್ತೀರಿ, ಅವ್ರಿಗೆ ಮದುವೆ ಆದ್ಯತೆ ಕೊಡ್ಬೇಕು. ಯಾಕಂದ್ರೆ ಅವ್ನ ಆಸೆ ಇರ್ತದೆ, ನಾನು ಮನೆ ಮಾಡ್ಕೋಬೇಕು ಅಥವಾ ನಾನು ಇನ್ನೊಂದು ಕೆಲಸ ಮಾಡ್ಕೋಬೇಕು ಅನ್ನೋದು ಇರ್ತದಲ್ಲ. ಟೈಮ್ ನಿಗದಿತ ಟೈಮ್ ಮಾಡ್ಕೊಂಡ್ಬಿಟ್ರೆ ನಿಮ್ಮಂತ ಇವರು ನಮಸ್ಕಾರ ನಿಮ್ಮಿದ್ದಲ್ಲಿ ಯಾರು ಬರ್ಬೇಕು ಸಾಧ್ಯ ಇಲ್ಲ. ಅಲ್ಲಿ ಕಾರ್ಮಿಕರುಗಳು ಎಲ್ಲ ಹಂತದಲ್ಲೂ ಇದ್ದಾರೆ. ರೈತಾಪಿ ವರ್ಗದಲ್ಲೂ ಕಾರ್ಮಿಕರಿದ್ದಾರೆ, ಬಟ್ಟೆ ಹೊಡೆಯಲ್ಲೂ ಕಾರ್ಮಿಕರಿದ್ದಾರೆ, ಈಗ ನೀವು ಗಾಡಿ ಕೆಲಸದಲ್ಲೂ ಕಾರ್ಮಿಕರಿದ್ದಾರೆ. ಕಾರ್ಮಿಕರು ಅಂದ್ರೆ ಯಾರ್ಯಾರು ವೃತ್ತಿಯನ್ನ ಮಾಡ್ತಾರೆ ಅವರೆಲ್ಲ ಕಾರ್ಮಿಕರೇ. ನೀವು ಅದೊಂದನ್ನ ಬದಲಾವಣೆ ಮಾಡ್ತೀವಿ. ಏನೇ ಟೈಮ್ಗೆ ಒಂದು ದಿವಸ 2 ದಿವಸ ಹೋಗೋದು ಪರವಾಗಿಲ್ಲ, 15 ದಿವಸ, 1 ತಿಂಗಳು. ಈಗ ದೇವಸ್ಥಾನಕ್ಕೆ ಹೋಗಿ ವರ್ಷಗಳ ಗಂಟೆ ಬಂದಿರೋ ಸಿಕ್ಕಿ ಹುಡುಕ್ತಾ ಇದ್ದೀವಿ, ಸಿಗ್ತಾನೆ ಇಲ್ಲ. ಆಗ್ಬಾರ್ದು. ನಿಮ್ಮ ಹೆಸರು ಉಳಿಬೇಕಾದ್ರೆ ಏನಂದ್ರೆ ಟೈಮಿಂಗ್ಸ್ ಕರೆಕ್ಟಾಗಿ ಮಾಡ್ಕೊಡ್ತಾನೆ ಅನ್ನೋ ಒಂದು ಭಾವನೆಯನ್ನ ನೀವು ಮೂಡಿಸ್ಬೇಕು. ಆಗ ಅದು ಸರಿ ಹೋಗ್ತದೆ ಅಂತಕ್ಕಂಥದ್ದು. ಇವತ್ತು ನಿಮ್ಮ ಆಶಯದಿಂದನೇ ಇವತ್ತು ಇಡೀ ಭಾರತ ದೇಶದ ಎಲ್ಲ ವರ್ಗಗಳು ಕೂಡ ಅವಲಂಬವಾಗಿದೆ ಅಂತಕ್ಕಂಥದ್ದು ಯಾವುದೇ ಮಾತಿಲ್ಲ. ನನ್ನಿಂದ ಹಿಡಿದು ಇರ್ಬೋದು, ಇನ್ನೊಬ್ಬರಿಂದ ಇರ್ಬೋದು, ನೀವೇ ಭಾರಿ ಮುಖ್ಯವಾದ. ಆಮೇಲೆ ಸರ್ಕಾರದ ಕೆಲಸಗಳು ಅಲ್ಲೂ ಕೂಡ ಈ ಬೇರೆ ಕಾರ್ಮಿಕರು ಅಂತ ಹೇಳ್ಬಿಟ್ಟು ಒಂದು ಬೇರೆ ಏಜೆನ್ಸಿ ಮುಖಾಂತರ ಕೊಡ್ತಕ್ಕಂಥದ್ದು ಕೂಡ ಮಾಡ್ತಾರೆ. ಅವರು ಇದಕ್ಕೆ ಬರ್ತಾರಲ್ವಾ, ಏಜೆನ್ಸಿ ಮುಖಾಂತರ ನಮಗೆ ಕೆಲಸ ತಗೊಂಡಲ್ಲ, ಅವರು ನಿಮ್ಮ ಮುಖಾಂತರ ಬರ್ತಾರೆ. ನಿಮಗೆ ಸರ್ಕಾರ ಕೊಟ್ಟಂತ ಸೌಕರ್ಯಗಳನ್ನು ಉಪಯೋಗಿಸ್ಕೊಂಡು ಆರ್ಥಿಕವಾಗಿ ಚೆನ್ನಾಗಿ ಮನೆಯನ್ನ ಬೆಳೆಸಿ, ಮಕ್ಕಳನ್ನ ಓದಿಸಿ, ವಿದ್ಯಾವಂತರು ಮಾಡಿ, ನಿಮ್ಮ ಬದಲಾವಣೆ ನಿಮ್ಮ ಮಕ್ಕಳ ವಿದ್ಯೆ ನಿಮ್ಮ ಕುಟುಂಬದ ಬದಲಾವಣೆ. ಆ ಮಕ್ಕಳು ವಿದ್ಯಾವಂತರಾದ್ರೆ ನಿಮ್ಗೆ ಬೇರೆಯವ್ರಿಗಾದ್ರೆ ಆಫೀಸು ಈ ಫೀಸು ನಿಮ್ಗಾದ್ರೆ. ಕಾರ್ಯಕ್ರಮವನ್ನು ಉಡುಪಿಯ ನಿಕೇತನ ಸಂಸ್ಥೆಯ ಸ್ವಯಂ ಸೇವಕ ಕಾರ್ತಿಕ್ ಉದ್ಘಾಟಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು. ಸಮಾರಂಭದಲ್ಲಿ 545 ಕಾರ್ಮಿಕ ಕಿಟ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾರ್ಮಿಕ ನಿರೀಕ್ಷಕ ರಘು, ತಾಲೂಕು ಕಾರ್ಮಿಕ ಅಧ್ಯಕ್ಷ ಯೋಗೇಶ್, ಜೈಬೀಬ್ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ಶಿವಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.